ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ ರೀ. ಇದು ನಾವು KBN ಶಿಫ್ಟ್ ಫಾರ್ಮಿಂದ ಅಬ್ರಾರ್ ಅಂತ ಮಾತಾಡ್ತಿರೋದು. ಈ ನಮ್ಮ ಫಾರ್ಮ್ ಲೊಕೇಟ್ ಆಗಿರೋದು ಬಂದು ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು, ದೇವರಟ್ಟಿ ಹತ್ತಿರ. ಮತ್ತು ನಿಮಗೆ ಏನಾದರೂ ಬೇಕಂದರೆ ನೀವು ಗೂಗಲಲ್ಲೂ ಸರ್ಚ್ ಮಾಡ್ಬೋದು KBN ಶಿಫ್ಟ್ ಫಾರ್ಮ್ ಅಂತ. ಇಲ್ಲಿ ನಿಮಗೆ ಲೊಕೇಶನ್ ಡೈರೆಕ್ಟಾಗಿ ಇಲ್ಲಿ ಬಂದುಬಿಡ್ತೀರ. ನಮ್ಮ ಹತ್ರ ಎಲ್ಲ ಮೇನ್ ಫೋಕಸ್ ಆಗಿ ತಳಿ ಇರೋದು ಪ್ಯೂರ್ ಜವಾರಿ ಸಿಗುತ್ತೆ, ಮತ್ತು ಅಮೀನ್ಗಡು, ಬನ್ನೂರು, ಮೌಳಿ, ಇದು ಎಲ್ಲ ಅಂಟಲ್ ಎಲ್ಲ ಥರದ ತಳಿಗಳು ಇದ್ದಾವೆ. ಇದ್ರಾಗೆ ನಮ್ಮ ಹತ್ರ ಎಲ್ಲ ಕುರಿ ಮರಿಗಳನ್ನು ಭಾಳ ಪ್ರೀತಿಯಿಂದ ಒಂದು ಒಳ್ಳೆ ಎಲ್ಲ ವ್ಯಾಕ್ಸಿನೇಷನ್ ಇದ್ದು ಹ್ಯಾಂಡ್ ಪಿಕ್ ಆಗಿ ನಾವು ಎಲ್ಲ ಮರಿಯನ್ನು ಫೋಕಸ್ ಮಾಡಿ ನೋಡ್ತೀವಿ. ಮತ್ತು ಮರಿಗಳು ಯಾವ್ದಾರ ರೋಗ ಇದ್ದರೆ ಏನಾದರೂ ಇದ್ದರೆ ನಮ್ಮ ಹತ್ರ ಒಂದು ಸ್ಪೆಷಲೈಸ್ ಆದ ಡಾಕ್ಟರ್ ಇದ್ದಾರೆ. ವೀಕ್ಲಿ ಒಂದು ಟೈಮ್ ಬಂದು 15 ದಿವಸ ವೀಕ್ಲಿ ಒಂದು ಟೈಮ್ ಬಂದು ಎಲ್ಲ ಚೆಕ್ ಮಾಡ್ತಾರೆ ಏನಾದರೂ ಪ್ರಾಬ್ಲಮ್ ಇದ್ದರೆ. ಮತ್ತು ಎಲ್ಲ ಮರಿಗಳಿಗೆ ನಾವು ಎಲ್ಲ ಒಣ ಮೇಸೋದು, ತೊಗರಿ ಒಟ್ಟು, ಶೇಂಗಾ ಒಟ್ಟು, ಮತ್ತು ಫೀಡು, ಸೈಲೇಜು ಆ ಥರ. ಮತ್ತು ಯಾವುದೇ ಥರ ಕೆಮಿಕಲ್ ಏನೂ ಇರಲ್ಲ. ಮರಿ ನಮ್ಮ ಮೇನ್ ಟಾಪ್ ಮೋಸ್ಟ್ ಪ್ರಯಾರಿಟಿ ಅಂದರೆ ಕ್ವಾಲಿಟಿ. ಮರಿಗೆ ಯಾವ್ದಾರ ಮಟನ್ ಯಾರಾದರೂ ತಿಂದರೆ ನಮ್ಮ ಕಸ್ಟಮರು ಮೇನ್ ಕ್ವಾಲಿಟಿ ಫೋಕಸ್ ಇರ್ತೈತಿ ಇವರಿಗೆ. ಈಗ ಮೆಡಿಸನ್ ಆಗ್ತೀನಿ ಅಂತ ಹೇಳಿದ್ರಲ್ಲ, ಈಗ ಮೆಡಿಸನ್ ಬೇರೆ ಏನು ಯೂಸ್ ಮಾಡ್ತಾರೆ, ಅದರಿಂದ ಏನು ಎಫೆಕ್ಟ್ ಏನಾಗುತ್ತೆ? ಅದು ಏನು ಯೂಸ್ ಮಾಡ್ತಾರಂತ ನಾನು ಹೇಳಕ್ಕೆ ಬರಲ್ಲ, ಯಾಕಂದರೆ ನಾನು ಹೋಗಿ ನೋಡಿರಲ್ಲ. ಏನು ಮಾರ್ಕೆಟಾಗಿ ನಡೀತಿದೆ ಅಂದರೆ ಫಾಸ್ಟ್ ಇದ್ರಾಗೆ ದುಡಿಮೆ ಗಡ ಆಗಬೇಕು. ಈಗ ಯಾವ್ದಾರ ಮರಿ ಇರಲಿ ಒಂದು 3 ರಿಂದ 4 ತಿಂಗಳು ಸಾಕಬೇಕು. ಅಷ್ಟು ಯಾಕೆ ಸಾಕ್ತಾರೆ? ಈಗ ನೋಡ್ರಿ, ಇದ್ರಾಗ ನೋಡ್ತಿರ್ಬೇಕು ನೀವು. ಈಗ ರೈತರು ಫಾಸ್ಟಾಗಿ ಬರಬೇಕಂತ ಫಸಲು ಅದ್ರಾಗೆ ಮೆಡಿಸಿನ್ ಮಿಸ್ ಮಾಡ್ತಾರೆ. ಬೇಗ ಗ್ರೋತ್ ಆಗಲಿ, ಬೇಗ ಗ್ರೋತ್ ಮಾರ್ಕೆಟಿಗೆ ಬೇಗ ಸೇಲ್ ಮಾಡೋಕ್ಕೆ. ಅದಕ್ಕೆ ಏನಾಗುತ್ತಂದ್ರೆ ಮಟನ್ ಅಷ್ಟು ಟೇಸ್ಟ್ ಬರಲ್ಲ ನಿಮಗೆ. ಮತ್ತೆ ಮಟನ್ ತಿಂದ್ರು ಅದರಿಂದ ಉಪಯೋಗ ಆಗ್ಬೇಕು, ಏನಾದ್ರು ಒಳ್ಳೇದಾಗ. ನೀವು ಎಲ್ಲ ಸ್ಟಾಕ್ ಎಲ್ಲ ಕುರಿಗಳನ್ನ ಎಲ್ಲಿಂದ ತರ್ತೀರಿ ನೀವು? ನಾವು ಮೇನ್ಲಿ ಏನಂದ್ರೆ ಈಗ ರೈತರು ಇರ್ತಾರಲ್ಲ, ಅವ್ರು ಹಳ್ಳಿಯಾಗ ಸಾಕಿರ್ತಾರಲ್ಲ, ಅವ್ರ ಹತ್ರ ಹ್ಯಾಂಡ್ ಪಿಕ್ ಆಗಿ ತಗೊಂತೀವಿ. ಅವ್ರಿಗೆ ಒಳ್ಳೆ ರೇಟು ಸಿಗುತ್ತೆ. ತಗೋಬೇಕಾದ್ರೆ ಎಷ್ಟು ತಿಂಗಳು ಮರಿ ತಾಡ್ತಾರೆ? ನಾವು ತಗೊಳ್ಬೇಕಾದ್ರೆ ಒಂದು 3 ರಿಂದ 4 ತಿಂಗಳು ಮರಿ ತೆಗೆದು. 3 ರಿಂದ 4 ತಿಂಗಳು. ಮತ್ತೆ ನೀವು ಎಷ್ಟು ತಿಂಗಳು ಸಾಕ್ತೀರಿ ಇಲ್ಲಿ? ನಾವು ಮ್ಯಾಕ್ಸಿಮಮ್ ಆದ್ರೂ 4 ರಿಂದ 5 ತಿಂಗಳು ಸಾಕ್ತಿವಿ. 5 ತಿಂಗಳು ಮರಿ ಸಾಕ್ತಿವಿ. ಮತ್ತೆ ಯಾವುದೇ ತರ ಮೆಡಿಸಿನ್ ಇರಲ್ಲ. ಈಗ ಮೆಡಿಸನ್ ಮಾಡೋ ಎಷ್ಟು ತಿಂಗಳು ಸಾಕ್ತಾರ ಅವರು? ಒಂದು 50 ಡೇಸ್ 60 ಡೇಸ್ಗೆ ಮಾರಿಬಿಡ್ತಾರೆ. ಈಗ ನಾವು ಒಂದು 4 ತಿಂಗಳು ಸಾಕ್ತಿವಿ. 4 ರಿಂದ 5 ತಿಂಗಳು ನ್ಯಾಚುರಲ್ ಗ್ರೋತ್ ಮಾಡ್ತೀವಿ. ಏನಾರ ಅಲ್ಲಿಂದ ಬಂದಾಗ ಎಲ್ಲ ಇದ್ರ ಪ್ರಕಾರ, ಡಾಕ್ಟರ್ಸ್ ಪ್ರಕಾರ ನ್ಯಾಚುರಲ್ ಆಗಿ ಗ್ರೋತ್ ಆಗ್ಬೇಕಂದ್ರೆ ತಿಂಗಳ ಮ್ಯಾಕ್ಸಿಮಮ್ ಅಂದ್ರು 5 ರಿಂದ 6 kg ಗ್ರೋತ್ ಆಗುತ್ತೆ ಮ್ಯಾಕ್ಸಿಮಮ್ ಅಂದ್ರು. ಅದಕ್ಕಿಂತ ಜಾಸ್ತಿನೂ ಮಾಡಬಹುದು. ಮರಿ ಟು ಮರಿ ಡಿಪೆಂಡ್ ಆಗುತ್ತೆ. ಈಗ ಎಲ್ಲ ಮರಿ ಒಂದೇ ತರ ಇರಲ್ಲ. ಒಂದು ಮರಿ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿರ್ತೈತಿ, ಒಂದು ಮರಿ ವೀಕ್ ಆಗಿರ್ತೈತಿ. ಅದಕ್ಕೆ ನಾವು ಐಡೆಂಟಿಫೈ ಮಾಡ್ಬೇಕು ಎದಕ್ಕೆ ವೀಕ್ ಆಗ್ತಿದೆ, ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಅಂತ. ಅದಕ್ಕೋಸ್ಕರ ನಾವು ಅದ್ರ ಹಿಂದೆನೇ ಇರಬೇಕು. ಮತ್ತೆ ಇಲ್ಲಿ ನಮ್ಮ ಎಲ್ಲ ನೋಡ್ಕೊಳಕ್ಕೆ ಒಬ್ರು ಇಲ್ಲಿ ಇದ್ದೇ ಇರ್ತಾರೆ 24x7 ಆಳಿರ್ತಾರೆ. ಇದ್ದೇ ಇರ್ತಾರೆ 24x7. ಅವರು ಏನಾದರೂ ಇಲ್ಲಿ ಫಸ್ಟ್ ನಮಗೆ ಕಾಲ್ ಮಾಡ್ತಾರೆ. ನಮ್ಮಿಂದ ಆದರೆ ನಾವು ಟ್ರೀಟ್ಮೆಂಟ್ ಬೇಗನೆ ಕೊಟ್ಬಿಡ್ತೀವಿ. ಇಲ್ಲಾಂದರೆ ಸ್ಪೆಷಲಿ ಡಾಕ್ಟರ್ ಬರ್ತಾರೆ, ಅವ್ರು ಬಂದು ಎಲ್ಲ ವೀಕ್ಲಿ ಚೆಕ್ ಮಾಡಿ ಆ ಮರಿಯನ್ನು ಬೇಗ ಕ್ಯೂರ್ ಮಾಡ್ತಾರೆ. ಮತ್ತು ಈ ಮರಿ ಹಿಂಗೆ ಬಿಡಲ್ಲ. ಎಲ್ಲ ಯಾವ್ದಾರ ಒಂದು ಮರಿ ಹುಷಾರಿಲ್ಲ ಅಂದರೆ ಫಸ್ಟ್ ಅವರಿಗೆ ಒಂದು ಕಡೆ ಐಸೋಲೇಟ್ ಮಾಡ್ತೀವಿ. ಐಸೋಲೇಟ್ ಮಾಡಿ ನೋಡ್ತೀವಿ ಏನು ಪ್ರಾಬ್ಲಮ್ ಇದೆ. ಈಗ ರೋಗ ಬಂತಂದು ಕುರಿ ಫಸ್ಟ್ ಪಿಕ್ ಮಾಡ್ತೀರಾ, ಸಪ್ರೇಟ್ ಮಾಡಿ ಇದು ಮಾಡ್ತೀವಿ. ಯಾಕಂದ್ರೆ ಒಂದು ಕುರಿಯಿಂದ ಮತ್ತೊಂದು ಕುರಿ ಬಂದ್ಬಿಟ್ರೆ ಇಡೀ ಫಾರ್ಮೇ ಹೋಗ್ಬಿಡುತ್ತೆ, ಆ ಥರ ಆಗುತ್ತೆ. ಫಸ್ಟ್ ಯಾರು ಮಾಡಬೇಕಾದ್ರೂ ಫಾರಮ್ ಹಿಂಗೆ ಮುಂದೆ ಮಾಡಬೇಕಂದ್ರೆ ಅವರಿಗೆ ಒಂದು ಐಸೋಲೇಟಿಗೆ ಜಾಗ ಇಡಲೇಬೇಕು ಅವರಿಗೆ. ಯಾಕಂದರೆ ಒಂದು ಕುರಿ ರೋಗಗಳು ಭಾಳ ವೈರಸ್ಸಿಗೆ ಮೊನ್ನೆ ಕೊರೋನಾ ಬಂತಲ್ಲ, ಆ ಥರನೇ ವೈರಸ್ ಭಾಳ ಹರಡ್ಬಿಡುತ್ತೆ. ಒಂದು ಕುರಿಗೆ ಬಂದರೆ ಇಡೀ ಫಾರ್ಮೇ ಹೋಗೋದು ಚಾನ್ಸಸ್ ಇರುತ್ತೆ. ಏನಂದರೆ ಅದರಿಂದ ಏನು ಬೆನಿಫಿಟ್ ಸಿಗಬೇಕಾಗಿರುತ್ತಾ ಅದು ಸಿಗಲ್ಲ. ಈಗ ನಾವು ಚಿಕನ್ ಯಾಕೆ ತಿಂತೀವಿ? ಪ್ರೋಟೀನ್ ಬೇಕು, ಅದರಿಂದ ಕಾರ್ಬೋಹೈಡ್ರೇಟ್ಸ್ ಅದೆಲ್ಲ ಬೇಕಂತ ತಿಂತೀವಿ. ಅದಕ್ಕೋಸ್ಕರ ಏನಾದರೂ ನಾವು ತಿಂತೀವಿ, ಒಳಗಡೆ ಆಹಾರ ತಗೊಂತೀವಿ ಅಂದರೆ ಅದರಿಂದ ಬೆನಿಫಿಟ್ ಆಗಬೇಕು ನಮಗೆ, ಸುಮ್ಮನೆ ವೇಸ್ಟ್ ಆಗಬಾರ್ದು. ಈಗ ನೀವು ಮಟನ್ ಅಂಗಡಿಗೆ ಹೋಗಿ ತಗೊಂಡ್ರೆ 800-900 ರೂಪಾಯಿ kg ಸಿಗುತ್ತೆ ನಿಮಗೆ ಮಟನ್. ಅದ್ರಾಗೂ ನಿಮಗೆ ಏನು ಬೆನಿಫಿಟ್ ಆಗಿಲ್ಲ ಅಂದರೆ ದುಡ್ಡು ವೇಸ್ಟ್, ನಿಮ್ಮ ತಿಂತಿರೋದು ಅದು ಕರಗ್ಸೋಕ್ಕೆ ಡೈಜೆಷನ್ ಬಾಡಿನೂ ಇದು ಮಾಡಿದ್ದು ವೇಸ್ಟ್. ಆ ಥರ ಆಗಬಾರ್ದು ಅಂತ ನಮ್ಮ ಕಸ್ಟಮರ್ ಎಲ್ಲ ಇರ್ತಾರಲ್ಲ. ಈಗ ಬೇರೆ ಕಡೆ ನಿಮಗೆ 400 ರೂಪಾಯಿನೂ ಸಿಗುತ್ತೆ kg, 350-450 ಸಿಗುತ್ತೆ. ನಮ್ಮ ಹತ್ರ ಏನಿದ್ರು ಈಗ ಸೀಸನ್ ಟೈಮಲ್ಲಿ 600 ರೂಪಾಯಿ, 550 ರೂಪಾಯಿ, 580 ರೂಪಾಯಿ ಆ ಥರನೂ ಮಾಡ್ತೀವಿ ನಾವು kg ಲೆಕ್ಕ ಕೊಡಬೇಕಾದ್ರೆ. ಯಾಕಂದರೆ ನಮ್ಮದು ಮೇನ್ ಕ್ವಾಲಿಟಿ ಇರುತ್ತೆ. ಎಲ್ಲ ಒಣ ಮೇಸಿರು, ತೊಗರಿ ಒಟ್ಟು, ಶೇಂಗಾ ಒಟ್ಟು, ಮತ್ತು ಫೀಡು, ಸೈಲೇಜು, ಮತ್ತು ಇನ್ನೊಂದು 2 ಥರ ಇದು ಹುಲ್ಲು, ರಾಗಿ ಹುಲ್ಲು ಎಲ್ಲ ಹಾಕಿ ಒಣ ಮೇಯಿಸಿ ಅದ್ರಿಗೆ ಏನು ಬೇಕಾಗಿರುತ್ತೆ ಪ್ರೋಟೀನ್ಸು, ಮಿನರಲ್ಸು ಎಲ್ಲ ಕರೆಕ್ಟಾಗಿ ನೋಡ್ಕೊತೀವಿ. ಈಗ ಹೋಲ್ಸೇಲ್ ಕೊಡ್ತೀರಾ? ಅಷ್ಟು ಕುರಿನ ಸಿಂಗಲ್ ಕೊಡ್ತೀರಾ? ಆಲ್ ಓವರ್ ಕರ್ನಾಟಕ ನಿಮಗೆ ಯಾವ್ದಾರ ಬ್ರೀಡ್ ಇರಲಿ. ಮೇನ್ಲಿ ನಾವು ಫೋಕಸ್ ಮಾಡ್ತಿರೋದು ಇದು ಮಟನ್ ಶಾಪರಿಗೆ. ಮತ್ತು ಈಗ ಫೈಟರ್ ಕುರಿ ಬೇಕಂತ ಭಾಳ ನಮ್ಮ ಕರ್ನಾಟಕದಲ್ಲಿ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಆಯ್ತಲ್ಲ, ಫೈಟರ್ ಕುರಿ ಯಾವ್ದಾರ ಇರಲಿ ಬ್ರೀಡು. ಈಗ ಇದ್ರಾಗ ಜೋಳ ಬರುತ್ತೆ ಪ್ಯೂರ್ ಜವಾರಿಯಲ್ಲಿ, ಮತ್ತು ಅಮೀನ್ಗಡಿನ ಬರುತ್ತೆ. ಯಾವ ಥರ ತಳಿ ಇರಲಿ
ನಾವು ಒಳ್ಳೆ ಫೈಟರ್ ಕುರಿನ ಮತ್ತು ಟ್ರೈನ್ ಮಾಡಿನೂ ಕೊಡ್ತೀವಿ. ಈಗ ಇನ್ ಫ್ಯೂಚರ್ಗೆ ಅದು ಪ್ಲ್ಯಾನ್ ಮಾಡ್ತಿದ್ದೀವಿ. ಈಗ ಮರಿ ಈಗ 1 ತಿಂಗಳ ಅಂತ ಇಷ್ಟು ಅಂತೀವಿ ಟ್ರೈನ್ ಮಾಡೋಕ್ಕೆ, ಅದಕ್ಕೆ ಟ್ರೈನ್ ಮಾಡಿ ಕಣಕ್ಕೆ ಹಾಕಿದರೆ ಗೆಲ್ಲಬೇಕು ಆ ಥರ. ಬೇರೆಯವ್ರದ್ದು ಯಾಕಣ, ನಮ್ಮದು ಹೇಳ್ತೀನಲ್ಲ, ನಾನು ಇಂಜಿನಿಯರೇ, ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ 2 ವರ್ಷ. ಈಗ ಇದರಲ್ಲಿ ಲಾಭ ಇದೆ ಇಲ್ಲಕ್ಕಿಂತ ಮುಖ್ಯ ಏನಂದರೆ ನಾವು ಹೇಗೆ ಕುರಿಗಳನ್ನು ನೋಡ್ಕೊತೀವಿ ಅನ್ನೋದು ಮುಖ್ಯ. ಈಗ ಭಾಳಷ್ಟು ಜನ ಏನು ಮಾಡ್ತಾರೆ, ರೈತರು ಏನು ಮಾಡ್ತಾರೆ ಅಂದರೆ, ಈಗ ಏನಾದರೂ ಒಂದು ರೋಗ ಬಂತು ಕುರಿಗೆ ಅಂದರೆ ಅವ್ರು ಏನು ಮಾಡ್ತಾರೆ, ಅವರೇ ಇದು ಮಾಡಿ ಅವರಿಗೆ ಇದು ಅವರೇ ಡಾಕ್ಟರ್ ಆಗೋಕೆ ಹೋಗ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಅವರು ಪ್ರೊಫೆಷ್ನಲ್ ಮಾಡೋರ ಕೆಲಸ ಪ್ರೊಫೆಷ್ನಲಿಗೆ ಬಿಡಬೇಕು. ಈಗ ಡಾಕ್ಟ್ರ್ ಅವರು ಅಷ್ಟೊಂದು ಖರ್ಚು ಮಾಡಿ ಓದಿರ್ತಾರೆ, ಅದೆಲ್ಲ ಅದರಲ್ಲಿ ಮೆಡಿಸಿನ್ ಯಾವ್ದು ಎದಕ್ಕೆ ಹೋಗುತ್ತೆ ಅಂತ ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಏನಾದರೂ ಒಂದು ಕ್ಯೂರ್ ಮಾಡಬೇಕಂದ್ರೆ ಎಲ್ಲದಕ್ಕೆ ಒಂದೇ ಥರ ಮೆಡಿಸಿನ್ ಕೊಟ್ಟರೆ ಅದಕ್ಕೆ ರಿಸಲ್ಟ್ ಬರೋಲ್ಲ. ಮತ್ತು ಒಂದು ಕುರಿದು ಸ್ವಲ್ಪ ದುಡ್ಡು ಉಡ್ಸೋಕ್ಕೆ ಹೋಗಿ ನೀವು ಇಡೀ ಫಾರಮೇ ಲಾಸ್ ಮಾಡ್ಕೊತೀರ. ಅದು ಒಂದು ಸಾಯಿಲ್ ಇಲ್ಲಂಗೆ ನೋಡ್ಕೊಂಬಿಟ್ರೆ ಮತ್ತು ಕರೆಕ್ಟ್ ಟೈಮಿಗೆ ಬೆಳಗ್ಗೆ ಎಷ್ಟೊತ್ತಿಗೆ ಸಾಯಂಕಾಲ ಎಷ್ಟೊತ್ತಿಗೆ ಕರೆಕ್ಟಾಗಿ ಟೈಮಿಗೆ ಅದ್ರಿಗೆ ಪ್ರಕಾರ ಮೇವು ಹಾಕಿ ನೀರು ಕ್ಲೀನಾಗಿ ಬಿಟ್ಕೊಂಡು ಅದಕ್ಕೆ ಬೇಕಾದ ಥರ ವಿಟಮಿನ್ಸ್ ಮಿನರಲ್ಸ್ ನೋಡ್ಕೊತಾ ಹೋದರೆ ಇದರ ಲಾಭ ಅಂತೂ ಖಂಡಿತವಾಗಿದೆ. ಅಷ್ಟಂತೂ ನಾನು ಹೇಳ್ಬೋದು. ಮತ್ತು ಯಾರ್ಯಾರು ಈಗ ಸ್ಟಾರ್ಟ್ ಮಾಡಬೇಕಂತ ಇದ್ದಾರೆ ಅಂದರೆ ಅವರಿಗೆ ಒಳ್ಳೇದಾಗಲಿ ಮಾಡಿರಿ. ಇದರಲ್ಲಿ ಗ್ರೋತು ಎಲ್ಲ ಭಾಳ ಚೆನ್ನಾಗಿದೆ. ಏನಂದರೆ ಸಾಯಿಲ್ ಇಲ್ಲಂಗೆ ಅಷ್ಟೇ ನೋಡ್ಕೊಳ್ರಿ. ಮತ್ತೊಂದು ಪ್ರೊಫೆಷ್ನಲ್ ಡಾಕ್ಟ್ರನ್ನ ಇಡ್ರಿ. ಅವರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗಲಿ ಏನಾದರೂ ಆಗಲಿ ಅವ್ರು ಖಂಡಿತ ನೋಡಿ ಹೇಳ್ತಾರೆ. ಮತ್ತು ಮೇನ್ನಾಗಿ ಒಂದು ಫೋಕಸ್ ಏನಂದರೆ ಕುರಿಗೆ ಐಸೋಲೇಷನ್ ಒಂದು ಮಾಡಿಬಿಡ್ರಿ. ಎಷ್ಟು ದೊಡ್ಡ ಇರ್ತೈತಿ ಅಲ್ಲೂ ನಾನು ಇನ್ನೊಂದು 30 ಕುರಿ ಬಿಟ್ಕೋಬೋದು ಅಂತ ಮಾಡೋಕ್ಕೆ ಹೋಗ್ಬೇಡ್ರಿ. ಐಸೋಲೇಷನ್ ಸಪ್ರೇಟ್ ಜಾಗ ಮಾಡಿರಿ. ಅಲ್ಲಿ ಯಾವ್ದಾರ ಕುರಿ ಹುಷಾರಿಲ್ಲ ಅಲ್ಲಿ ಬಿಟ್ಬಿಡ್ರಿ. ಅದಕ್ಕೆ ಏನು ಬೇಕಂತ ಡಾಕ್ಟರ್ ಬಂದಮೇಲೆ ನೋಡಿದ ಮೇಲೆ ಅದ್ರ ಪ್ರಕಾರ ಅದು ಟ್ರೀಟ್ಮೆಂಟ್ ಕೊಡ್ತಾರೆ. ಆಮೇಲೆ ಮತ್ತೆ ಇಲ್ಲಿ ಬಂದು ನೀವು ಎಲ್ಲ ಕುರಿ ಜೊತೆ ಬಿಡ್ಬೋದು. ಅಷ್ಟೇ ನಾನು ಹೇಳ್ಬೋದು. ಇನ್ನೊಂದು ಇದರಲ್ಲಿ ಮೇನ್ ಏನಂದರೆ ಭಾಳಷ್ಟು ರೈತರು ಏನು ತಪ್ಪು ಮಾಡ್ತಾರಂದರೆ, ಈಗ ಯಾರಾದರೂ ಕುರಿ ತಗೊಳಕ್ಕೆ ಬಂದರೆ ಫಸ್ಟ್ ಅವರಿಗೆ ಎಲ್ಲ ಫಾರ್ಮಿಂಗೆ ಬಿಟ್ಬಿಡ್ತಾರೆ. ಒಂದು ಎಲ್ಲದಕ್ಕೆ ಟೈಮಿಂಗ್ಸ್ ಇರುತ್ತೆ, ಒಂದು ಪ್ರೋಟೋಕಾಲ್ ಇರುತ್ತೆ, ಒಂದು ಸಿಸ್ಟಮ್ ಇರುತ್ತೆ. ನೀವು ಇದ್ರ ರೆಸ್ಟ್ ಟೈಮಿಗೆ ಹೋಗಿ ಡಿಸ್ಟರ್ಬ್ ಮಾಡಿದರೆ, ಈಗ ನಾವೇ ಮನುಷ್ಯರು ಎಕ್ಸಾಂಪಲ್ ತಗೊಳ್ರಿ. ಈಗ ನಾವು ಮಕ್ಕೊಂಡಿರ್ತೀವಿ, ಯಾರಾದರೂ ಬಂದು ರೆಸ್ಟ್ ಮಾಡಿದರೆ ನಮಗೆ ಡಿಸ್ಟರ್ಬ್ ಮಾಡಿದರೆ ಹೆಂಗೆ ಅನಿಸುತ್ತೆ? ಅದೂ ಹಂಗೆ. ಅದಕ್ಕೆ ನಮ್ಮ ಬಾಯಿ ಇಲ್ಲ ಮಾತಾಡೋಕ್ಕೆ, ಇಲ್ಲಾಂದರೆ ಅದನ್ನು ನಿಮಗೆ ಹೇಳ್ತಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಅದಕ್ಕೆ ರೆಸ್ಟ್ ಟೈಮ್ ಇರುತ್ತಲ್ಲ, ಬೆಳಗ್ಗೆ ನೀವು ಯಾರು ಬರಲಿ, ಬೆಳಗ್ಗೆ ಒಂದು 10 ಗಂಟೆ ಮೇಲೆ ಕರ್ಕೊಳ್ರಿ. 10 ಗಂಟೆ ಮೇಲೆ ಬಂದು ಯಾರು ಇರಲಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಅದ್ರ 10 ಗಂಟೆ ಆಗಿದ್ಮೇಲೆ ಅವು ತಿಂದು ಮಕ್ಕಳ ಟೈಮಿಗೆ ಅದು ಮಕ್ಕಂತ ಮತ್ತು ಸಾಯಂಕಾಲ ಬಂದು ಸಾಯಂಕಾಲ ನೋಡ್ಕೋಬೋದು. ಯಾಕಂದರೆ ಮತ್ತು ಬೇರೆ ಫಾರ್ಮಿಂದ ಹೋಗಿ ಈ ಫಾರ್ಮಿಗೆ ಹೋಗ್ತೀನಿ ಅಂತ ಇದ್ದರೆ ಅವ್ರದ್ದು ಕರ್ಕೊಂಬೇಡ್ರಿ. ಯಾಕಂದರೆ ಒಂದು ಫಾರ್ಮಿಂಗೆ ಯಾವ್ದಾರ ರೋಗ ಬಂದುಬಿಟ್ರೆ ಅದರಿಂದ ನಿಮಗೆ ಲಾಸ್ ಆಗೋದು ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಏನು ತಿಳಿದು ಎಲ್ಲ ವಿಚಾರಿಸಿ ರಿಸರ್ಚ್ ಮಾಡಿ. ಇದು ಬಂದುಬಿಟ್ಟು ಜವಾರಿ ತಳಿ. ಇದು ಮೇನ್ಲಿ ನಾವು ಕರ್ನಾಟಕದಲ್ಲಿ ನೀವು ಭಾಳ ಇಷ್ಟಪಡೋದಂದರೆ ಇದೆ ಜವಾರಿ ತಳಿ. ಎಲ್ಲ ಅಂಗಡಿಗೆಲ್ಲ ಇರಲಿ, ಮಟನ್ ಶಾಪ್ ಇರಲಿ, ಎಲ್ಲ ಕಡೆ ಇರಲಿ, ಇದೇ ಇಷ್ಟಪಡೋದು. ಇದ್ರಾಗ ಏನಂದರೆ ನಾವು ತಂದಾಗ ಇದು ಒಂದು 18-20 kg ಮ್ಯಾಕ್ಸಿಮಮ್ ಇರುತ್ತೆ. ಒಂದು 3-4 ತಿಂಗಳು 5 ತಿಂಗಳು ಮರಿ ತರ್ತೀವಿ. ಇದು ನಿಮಗೆ 4-5 ತಿಂಗಳು 7 ತಿಂಗಳು ಇದು 1 ವರ್ಷ ಗಂಟಲೆ ಸಾಕಬೇಕಿದು. ನಾವು ಕೊಡಬೇಕಾದ್ರೆ ನಿಮಗೆ 50 kg 45 kg ಆ ಥರ ರೇಂಜ್ ಇರುತ್ತೆ. ಮತ್ತು ಇದು ಪ್ಯೂರ್ ಜವಾರಿ ಇರೋಕ್ಕಿಂತ ಇದ್ರ ರೇಟ್ ನಿಮಗೆ ವೇರಿ ಆಗ್ತಿರ್ತೈತೆ. ನಾವು ಮ್ಯಾಕ್ಸಿಮಮ್ ಹಂಗೆ ಮಾರೋದಂದರೆ ಒಂದು 550 ರೂಪಾಯಿ kg ಇದರಿಂದ ಹಿಡಿದು 600 ರೂಪಾಯಿ kg ತನಕ ಮಾರ್ತೀವಿ ಇದು. ಯಾಕಂದರೆ ಇದು ಬೇರೆ ಕಡೆ ನಿಮಗೆ 450ಗೂ ಸಿಗುತ್ತೆ ಈ ಮರಿನ. ನಮ್ಮ ಹತ್ರ ಮೇನ್ ನಿಮಗೆ ಹೇಳಿದ್ನಲ್ಲ, ಅದೇ ಕ್ವಾಲಿಟಿದು ಮೇನ್ ಮುಖ್ಯ ಪ್ರಯಾರಿಟಿ ಇರುತ್ತೆ. ಅದಕ್ಕೋಸ್ಕರ ಇದು ಮೇಸೋದು ಖರ್ಚು ಭಾಳ ಜಾಸ್ತಿ ಬರುತ್ತೆ. ವಿಟಮಿನ್ಸ್ ಮಿನರಲ್ಸ್ ಅದಕ್ಕೆ ಪ್ರಕಾರದಿಂದ ಇದು ರೇಟ್ ಸ್ವಲ್ಪ ನಿಮಗೆ ಜಾಸ್ತಿ ಬೀಳುತ್ತೆ. ಯಾವುದೇ ಮೆಡಿಸಿನ್ ಹಾಕಲ್ಲ, ನ್ಯಾಚುರಲ್ ಆಗಿ ಎಲ್ಲ ಯಾವುದೇ ಥರ ಮೆಡಿಸಿನ್ ಇರೋಲ್ಲ. ನಾವು ಬೇರೆ ಫಾರ್ಮಿಂದ ಗೊತ್ತಿಲ್ಲ, ನಮ್ಮ ಫಾರ್ಮಿಂದ ಏನು ಸ್ಪೆಷಾಲಿಟಿ ಅಂದರೆ ನಾವು ಯಾವುದೇ ಥರದ ಮೆಡಿಸಿನ್ ಅಂದು ಹಾಕಲ್ಲ. ಎಲ್ಲ ನಾವು ಇದು ಕುರಿಯನ್ನು ಒಳ್ಳೆಯದಾಗಿ ಮೇಯಿಸ್ತೀವಿ. ಟೈಮ್ ಟು ಟೈಮ್ ಕರೆಕ್ಟ್ ರೂಟೀನ್ ಫಾಲೋ ಮಾಡ್ತೀವಿ. ಮೇನ್ಲಿ ಅದಕ್ಕೆ ತೊಗರಿ ಒಟ್ಟು, ಶೇಂಗಾ ಒಟ್ಟು, ಮತ್ತು ರಾಗಿ ಹುಲ್ಲು, ಸೈಲೇಜು ಆ ಥರ ಎಲ್ಲ ಥರ, ಮತ್ತು ಮೇವು ಆ ಥರ ಎಲ್ಲ ಹಾಕಿ ನಿಮಗೆ ಕಾಳು ಗೀಳು ಒಳ್ಳೆಯದಾಗಿ ನಾವು ಗ್ರೋತ್ ಮಾಡಿ ನಿಮಗೆ ಮರಿ ಕೊಡ್ತೀವಿ. ಇದು ಬಂದುಬಿಟ್ಟು ಅಮೀನ್ಗಢ ತಳಿ ಅಂತ. ಇದು ನೋಡೋಕ್ಕೆ ಭಾಳ ಚಂದ, ಶೋಕಿಗೆ ಭಾಳ ಜನ ಸಾಕ್ತಾರೆ ಇದು. ಮತ್ತು ಇದು ಮೂವೀಸ್ಗಳಲ್ಲಿ ಮತ್ತು ಎಲ್ಲ ನೋಡಿರ್ಬೋದು ನೀವು ಇನ್ಸ್ಟಾಗ್ರಾಮಲ್ಲಿ. ಶೋಕಿಗೆ ಭಾಳ, ಮತ್ತು ಇದು ಫೈಟು ಭಾಳ ಚೆನ್ನಾಗಿ ಆಗ್ತದೆ ಇದು ಆಡೋಕ್ಕಂದ್ರೆ. ಇದು ನಾವು ನಮ್ಮ ಹತ್ರ ನಿಮಗೆ ಎಷ್ಟು ಬೇಕಾದರೂ ಮರಿ ಸಿಗುತ್ತೆ, ತರಿಸ್ಕೊಡ್ತೀವಿ. ಇದಷ್ಟು ಅಡ್ವಾನ್ಸ್ ಅಂತ ಹೇಳಿ ಫೋನ್ ಮಾಡಿದರೆ ತರಿಸ್ಕೊಡ್ತೀವಿ. ಇದು ಸ್ಪೆಷಾಲಿಟಿಯಾಗಿ ಇದು ಬಕ್ರೀದ್ ಹಬ್ಬಕ್ಕೆ ಭಾಳ ಇಷ್ಟಪಡ್ತಾರೆ ಇದು ಮರಿನ. ಬಿಳಿ ಮರಿ ಮತ್ತು ಅಮೀನ್ಗಢ ತಳಿ ಎಲ್ಲ ಬಕ್ರೀದ್ ಹಬ್ಬಕ್ಕೆ ಭಾಳ ಇಷ್ಟಪಡ್ತಾರೆ. ಯಾರಿಗಾರ ಬಕ್ರೀದ್ ಹಬ್ಬಕ್ಕೆ ಬೇಕಂದರೆ ಒಂದಿಷ್ಟು ಅಡ್ವಾನ್ಸ್ ಅಂತ ಹಾಕಿ ಫೋನ್ ಬುಕ್ ಮಾಡಿಬಿಟ್ರೆ ಮರಿಯನ್ನು ಒಳ್ಳೆ ಮರಿ ಕೊಡ್ತೀವಿ. ನಮ್ಮ ಹತ್ರ ಇದು 55 kg 60 kg 70 kg 80 kg ತನಕ ಇದು ಮರಿ ಸೇಲ್ ಮಾಡಿದ್ದೀವಿ ನಾವು. ಇವು ನಮ್ಮ ಹತ್ರ ಬಂದಾಗ ಒಂದು 25-30 kg ಮರಿ ತರ್ತೀವಿ.
50 kg 60 kg 70 kg ಆ ಥರ ಮರಿ ಬಂದು ಸೇಲ್ ಮಾಡಿಬಿಡ್ತೀವಿ. ನಾನು ಮತ್ತೆ ಹೇಳ್ತಿದ್ದೀನಿ, ನಮ್ಮ KBN ಫಾರ್ಮಲ್ಲಿ ಮೇನ್ ಟಾಪ್ ಮೋಸ್ಟ್ ಪ್ರಯಾರಿಟಿ ಏನಂದರೆ ಕ್ವಾಲಿಟಿ, ಕುರಿದ ಹೆಲ್ತ್. ಅದಕ್ಕೋಸ್ಕರ ಮತ್ತೆ ನಿಮ್ಮ ಯಾವುದೇ ಥರ ಫಂಕ್ಷನ್ ಇರಲಿ, ಮದುವೆ ಇರಲಿ, ಯಾವುದೇ ಥರ ಪಾರ್ಟಿ ಇರಲಿ, ಸಮಾರಂಭ ಇರಲಿ, ಏನಾದರೂ ಇರಲಿ, ಜಾತ್ರೆ ಇರಲಿ, ನೀವು ಬರೀ ಇದೇ ಬ್ರೀಡ್ ಬೇಕು, ಇಷ್ಟೇ ದಿವಸದ ಇಷ್ಟೇ ತಿಂಗಳದ್ದು ಬೇಕು, ಇದೇ ಥರ ಮಟನ್ ಬೇಕಂತ ಹೇಳಿದರೆ ಬರೀ ಬುಕ್ ಮಾಡಿದರೆ ಸಾಕು. ನಾವೇ ನಿಮ್ಮ ಲೊಕೇಶನಲ್ಲಿ ಮಟನ್ ಕಟ್ ಮಾಡಿ ಮಟನ್ ಕೊಡ್ತೀವಿ. ಪ್ರತಿಯೊಂದು ಸಮಾರಂಭಕ್ಕೆ ನಮ್ಮದು ಇಡೀ ಅಕ್ಕಪಕ್ಕ ದಾವಣಗೆರೆ ಎಲ್ಲರ ಇರಲಿ ಫಂಕ್ಷನ್ನು, ನಾವು ನಿಮಗೆ ಒಳ್ಳೆ ಕ್ವಾಲಿಟಿ ಮಟನ್ನನ್ನು ಕಸ್ಟಮೈಸ್ ಆಗಿ ಕಟ್ಟಿಂಗ್ ಮಾಡಿ ನಿಮ್ಮ ಇಷ್ಟ ಆದ ಪ್ರಕಾರ ಕಸ್ಟಮೈಸ್ ಕಟ್ ಮಾಡಿ ನಿಮ್ಮನ್ನು ನಿಮ್ಮ ಲೊಕೇಶನ್ಗೆ ತಲುಪಿಸ್ತೀವಿ. ಇದು ಬಂದ್ಬಿಟ್ಟು ಬಂಡೂರು ಕುರಿ ಅಂತಾರೆ. ಇದು ಶೋಕಿಗೆ ಭಾಳ ಸಾಕೋದು, ಮತ್ತು ಇದ್ರದ್ದು ಹೈಟ್ ಜಾಸ್ತಿ ಬರಲ್ಲ, ಸಾಕಾಗಿರುತ್ತೆ ಮರಿ. ಮಟನ್ ಮಾತ್ರ ಬಾಡಿ ಟೇಸ್ಟ್ ಬರುತ್ತೆ ಇದು. ಮತ್ತು ಇದು ಯಾರಿಗಾರ ಬೇಕಂದರೆ ನಮ್ಮ ಹತ್ರ ಈಗ ಸದ್ಯಕ್ಕೆ ಒಂದೇ ಸ್ಟಾಕ್ ಉಳಿದಿರೋದು. ನಾವು ಎಷ್ಟು ಮಾತ್ರ ಇದು ಗಳ ಸ್ಟಾಕ್ ಔಟ್ ಆಗಿಬಿಡುತ್ತೆ. ಈಗ ಸದ್ಯಕ್ಕೆ ಒಂದೇ ಉಳಿದಿದೆ. ಮತ್ತು ಯಾರಿಗಾರ ಬೇಕಂದರೆ ಆರ್ಡ್ರ್ ಕೊಟ್ಟರೆ ನಾವು ತರಿಸ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬಂದರೂ ನಾವು ತರಿಸ್ಕೊಡ್ತೀವಿ. ಇದು ಬಂದ್ಬಿಟ್ಟು ಸಿಂಧೂರು ಕುರಿ ಅಂತಾರೆ, ಮತ್ತು ಇದು ಕರ್ನಾಟಕದಲ್ಲಿ ಕೆಂಗೂರಿನೂ ಅಂತಾರೆ. ಇದ್ರ ಕಲರ್ ಬಂದು ಕೆಂಪದೇ ಬರೋದು. ಮತ್ತು ಇದೂ ಸ್ವಲ್ಪ ಕಂಪೇರ್ ಮಾಡಿದರೆ ಜವಾರಿಗೆ ಫಾಸ್ಟಾಗಿ ಗ್ರೋತ್ ಆಗುತ್ತೆ ಮರಿ. ಮತ್ತು ಇದ್ರದ್ದು ಮಟನ್ನು ಟೇಸ್ಟ್ ಬರುತ್ತೆ. ನೋಡ್ತಿರ್ಬೋದು ಇಲ್ಲಿ ಹಿಂದೆ ಎಲ್ಲ ಥರದ ನಾವು ಕುರಿಗಳಿಗೆ ಮೇಯಿಸೋದು ಎಲ್ಲ ನ್ಯಾಚುರಲ್ ಫುಡ್ಡು. ಅದರಲ್ಲಿ ನಮ್ಮಲ್ಲಿ ಮೇನ್ಲಿ ಫೋಕಸ್ ನಾವು ಸೈಲೇಜು ಮತ್ತು ರಾಗಿ ಹುಲ್ಲು, ಶೇಂಗಾ ಒಟ್ಟು, ತೊಗರಿ ಒಟ್ಟು ಮಾಡ್ತೀವಿ. ಅದ್ರ ಜೊತೆ ಮಿನರಲ್ಸ್ ಏನೇನು ಬೇಕಾಗಿರುತ್ತೆ ಅದಕ್ಕೆ ವಿಟಮಿನ್ಸ್, ಮಿನರಲ್ಸ್ ಅದಷ್ಟು ಕೊಡ್ತೀವಿ. ಮತ್ತು ಈ ಫೀಡನ್ನ ಮೊದಲು ನಾವು ಹೊರಗಡೆ ತರಿಸ್ತಿದ್ವಿ ಫೀಡು, ಅದರಿಂದ ಅಷ್ಟು ಗ್ರೋತ್ ಆಗ್ತಿರ್ಲಿಲ್ಲ ನಮಗೆ. ಅದಕ್ಕೋಸ್ಕರ ನಾವೇ ಇದು ಒಂದು ಕಸ್ಟಮೈಸ್ ಫೀಡನ್ನು ರೆಡಿ ಮಾಡಿದ್ದೀವಿ. ಇದರಿಂದ ನಮಗೆ ಒಳ್ಳೆ ಗ್ರೋತ್ ಬರ್ತಿದೆ ಕುರಿಗಳು. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಎಲ್ಲ ಕುರಿಗಳು ಹೇಗೆ ಎಲ್ಲ ಶೈನಿಂಗ್ ಎಲ್ಲ ಹೆಂಗಿದೆ, ಕುರಿ ಗ್ರೋತ್ ಹೆಂಗಾಗಿದೆ ಅಂತ. ಮತ್ತು ಯಾರಿಗಾರ ನಿಮಗೆ ಇದೇ ಥರದ್ದು ಫೀಡ್ ಬೇಕಂದರೆ ನಮ್ಮ ಇನ್ಸ್ಟಾಗ್ರಾಮ್ KBN ಶಿಫ್ ಫಾರ್ಮ್ ಅಂತ ಇದೆ, ಅಲ್ಲಿ ಹೋಗಿ ಫಾಲೋ ಮಾಡಿ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೂ ಇದನ್ನು ನಾವು ಕಳಿಸ್ಕೊಡ್ತೀವಿ ನೀವು ಆರ್ಡ್ರ್ ಕೊಟ್ಟರೆ.